ಇನ್ನು ಮುಂಬರುವಂತಹ ಲೋಕಲ್ ಬಾಡಿ ಎಲೆಕ್ಷನ್ಗಳನ್ನ ಒಂದೇ ಬಾರಿ ನಡೆಸುತ್ತಾ ಸರ್ಕಾರ ಅಥವಾ ಎರಡು ಹಂತದಲ್ಲಿ ನಡೆಸುತ್ತಾ ಸರ್ಕಾರ ಈ ನಿರ್ಧಾರ ಮಾಡ್ತಿರೋದಕ್ಕೆ ಕಾರಣ ಏನು? ಜಿಬಿಎ ಚುನಾವಣೆ ನಂತರ ಸ್ಥಳೀಯ ಸಂಸ್ಥೆಗಳ ಚುನಾವಣೆ, ಜಿಲ್ಲಾ ತಾಲೂಕು ಗ್ರಾಮ ಪಂಚಾಯಿತಿ ಚುನಾವಣೆ ಒಟ್ಟಿಗೆ ನಡೆಸೋದಕ್ಕೆ ಚಿಂತನೆ. ಸರ್ಕಾರ ಈ ನಿರ್ಧಾರ ಮಾಡ್ತಿರೋದಕ್ಕೊಂದು ಕಾರಣ ಇರುತ್ತೆ. ಜಿಬಿಎ ಚುನಾವಣೆ ನಂತರ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬರುತ್ತೆ. ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಆ ಚುನಾವಣೆಗಳನ್ನು ಕೂಡ ಒಟ್ಟಿಗೆ ನಡೆಸೋದಕ್ಕೆ ಚಿಂತನೆಯನ್ನ ಮಾಡಲಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ನಗರಾಭಿವೃದ್ಧಿ ಸಚಿವ ಎಲ್ಲಾ ಸ್ಥಳೀಯ ಸಂಸ್ಥೆ ಚುನಾವಣೆ ಒಂದೇ ಬಾರಿ ನಡೆಸುತ್ತಾ ಸರ್ಕಾರ ಒಂದು ದುಂದುವೆಚ್ಚ ಆಗೋದನ್ನು ತಪ್ಪಿಸಬಹುದು. ಸರ್ಕಾರ ಆ ಒಂದು ಲೆಕ್ಕಾಚಾರದಲ್ಲೇ ಇದೆ ಅನಿಸುತ್ತೆ. ಸರ್ಕಾರ ಈ ನಿರ್ಧಾರ ಮಾಡ್ತಿರೋದಕ್ಕೆ ಅದೇ ಒಂದು ಕಾರಣ ಬೇರೆ ಬೇರೆ ಸಂದರ್ಭಗಳಲ್ಲಿ ಎಲೆಕ್ಷನ್ ನಡೆದಾಗ ಬೇರೆ ತರಹದಲ್ಲಿ ಅದಕ್ಕೆ ಖರ್ಚುಗಳಾಗ್ತವೆ. ಹಾಗಾಗಿ ಒಂದೇ ಬಾರಿ ಏಕಕಾಲಕ್ಕೆ ಎಲ್ಲ ಚುನಾವಣೆಗಳನ್ನು ಮಾಡೋದಾದರೆ ಖರ್ಚುಗಳು ಒಂದೇ ರೀತಿಯಲ್ಲಿ ಮುಗಿದು ಹೋಗುತ್ತೆ. ಸೊ ಹಾಗಾಗಿ ಈ ನಿರ್ಧಾರಕ್ಕೆ ಬಂತೋ ಗೊತ್ತಿಲ್ಲ. ಜಿಲ್ಲಾ ಪಂಚಾಯತ್, ಗ್ರಾಮ ಪಂಚಾಯತ್ ಚುನಾವಣೆ ಒಟ್ಟಿಗೆ ನಡೆಸೋದಕ್ಕೆ ಚಿಂತನೆ. ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಅಧಿಕೃತವಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನೇನು ಕೌಂಟ್ಡೌನ್ ಶುರುವಾಗಿದೆ. ಇನ್ನು ಕೆಲ ತಿಂಗಳ ಒಳಗಾಗಿ ಈಗಾಗಲೇ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಂತೆ ಜೂನ್ ಒಳಗೆ ಎಲೆಕ್ಷನ್ ನಡೀಬೇಕು. ಸ್ಥಳೀಯ ಚುನಾವಣೆ ಎಲೆಕ್ಷನ್ನಲ್ಲಿ ಅಧಿಕಾರ ಕಳ್ಕೊಂಡವರು ಇನ್ನೂ ಸುದೀರ್ಘವಾಗಿ ನಿಂತ್ಕೊಂಡ್ರೆ ಅದು ಅಪರಾಧ ಆಗುತ್ತೆ ಅಂತೇಳಿ ಸುಪ್ರೀಂ ಕೋರ್ಟ್ ತಪರಾಕಿ ಹಾಕ್ತು. ಅದ್ರ ಜೊತೆಗೆ ಈಗ ಸ್ಟೇಟ್ ಗೌರ್ಮೆಂಟ್ ಕೂಡ ಎಲೆಕ್ಷನ್ ನಡೆಸೋದಕ್ಕೆ ಎಲ್ಲ ತರಹದ ಸಿದ್ಧತೆಗಳಾಗಿದೆ. ಇನ್ನೇನು ಜನಸಂಖ್ಯೆ ಆಧಾರದಲ್ಲಿ ಕೆಟಗರಿ ಅಥವಾ ಡಿವೈಡ್ ಮಾಡುವಂತಹದ್ದು ಆ ಪ್ರಾಸೆಸ್ಗಳು ನಡೀತಾ ಇದೆ. ಒಟ್ಟಾರೆ ಇನ್ನು ಕೆಲ ತಿಂಗಳುಗಳಲ್ಲಿ ಎಲೆಕ್ಷನ್ ಬರುತ್ತೆ. ಆದರೆ ಏಕಕಾಲಕ್ಕೆ ನಡೆಯುತ್ತಾ ಅನ್ನೋದೇ ಅತ್ಯಂತ ಕುತೂಹಲ. ಇನ್ನು ಅದೇ ಎಲೆಕ್ಷನ್ಗೆ ಸಂಬಂಧಪಟ್ಟ ಹಾಗೆ ಜಿಲ್ಲಾ ಪಂಚಾಯತ್ ಜೊತೆಗೆ ಜಿಬಿಎ ಪಕ್ಷದ ಚಿಹ್ನೆ ಮೇಲೆ ನಡೆಯುತ್ತಾ ಗ್ರಾಮ ಪಂಚಾಯತ್ ಚುನಾವಣೆ, ಅಂದರೆ ಪಕ್ಷದ ಸಿಂಬಲ್ ಮೇಲೆ. ಗ್ರಾಮ ಪಂಚಾಯತ್ ಚುನಾವಣೆಗೆ ಪಕ್ಷದ ಟಿಕೆಟ್ ಬೇಕಾ? ಗ್ರಾಮ ಮಟ್ಟದಲ್ಲೂ ಪಕ್ಷ ರಾಜಕೀಯಕ್ಕೆ ಮುಂದಾಯಿತಾ ಸರ್ಕಾರ? ಪಕ್ಷಗಳ ಚಿಹ್ನೆ ಅಡಿಯಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆಗೆ ಚಿಂತನೆ. ಈ ಹಿಂದೆ ಹೆಂಗಿತ್ತು ಅಂದರೆ ಹೆಂಗೆ ಬೇಕೋ ಹಾಗೆ ಆಲದ ಮರದ ಎಲೆ ಚಿಹ್ನೆ ನನಗೆ ಬೇಕು ಅಂದರೆ ಅದೇ ಕೊಡ್ತಿದ್ರು. ಹಲವರ ಸಲಹೆ ಹಿನ್ನೆಲೆಯಲ್ಲಿ ಸರ್ಕಾರದಿಂದ ಚಿಂತನೆ. ಈ ಬಗ್ಗೆ ಚರ್ಚೆ ಮಾಡುವುದಾಗಿ ಹೇಳಿರುವ ಡಿಸಿಎಂ ಡಿಕೆ ಶಿವಕುಮಾರ್, ಪಕ್ಷದ ಚಿಹ್ನೆ ಮೇಲೆ ನಡೆಯುತ್ತಾ ಗ್ರಾಮ ಪಂಚಾಯತ್ ಚುನಾವಣೆ ಇದು ಅತಿ ದೊಡ್ಡ ತಂತ್ರಗಾರಿಕೆ. ಈಗ ಮುಂಚೆ ಎಲ್ಲ ಗ್ರಾಮ ಪಂಚಾಯತಿ ಎಲೆಕ್ಷನ್ ಸಂದರ್ಭದಲ್ಲಿ ಸಿಲಿಂಡರ್, ಗ್ಯಾಸಿನ ಚಿಹ್ನೆ, ನೀರಿನ ಬಾಟ್ಲು, ಹೀಗೆ ನಮಗೆ ಏನು ಬೇಕೋ ಅದು ಚುನಾವಣಾ ಆಯೋಗದಲ್ಲಿ ಏನಾದರೂ ಅದಕ್ಕೆ ಓಕೆ ಅಂದರೆ ಅವರು ಅದೇ ಕೊಡ್ತಾ ಇದ್ರು. ಈಗ ಕಾಂಗ್ರೆಸ್ ಪರವಾಗಿ ನಿಲ್ಲುವ ಅಭ್ಯರ್ಥಿಗಳಿಗೆ ಕೈ ಚಿಹ್ನೆ, ಆ ತರಹದ ಯೋಜನೆಗಳನ್ನು ಮಾಡ್ತಾ ಇದ್ದಾರೆ. ಇನ್ನು ಬಿಜೆಪಿ ಪರವಾಗಿ ಹೋಗುವಂಥವರಿಗೆ ಕಮಲ. ಕಾರಣ ಅಲ್ಲಿನ ಮತದಾರರ ಮನಸ್ಥಿತಿಯನ್ನು MLA MP ಎಲೆಕ್ಷನ್ ಲೆವೆಲ್ಗೆ ತರುವಂಥ ಪ್ರಯತ್ನಗಳಿದಾಗಿರ್ಬೋದು. ಪಕ್ಷದ ಚಿಹ್ನೆ ಮೇಲೆ ನಡೆಯುತ್ತಾ ಗ್ರಾಮ ಪಂಚಾಯತ್ ಚುನಾವಣೆ, ಗ್ರಾಮ ಪಂಚಾಯತ್ ಚುನಾವಣೆಗೆ ಪಕ್ಷದ ಟಿಕೆಟ್ ಬೇಕಾ? ಗ್ರಾಮ ಮಟ್ಟದಲ್ಲೂ ಕೂಡ ಪಕ್ಷ ರಾಜಕೀಯಕ್ಕೆ ಮುಂದಾಯಿತ ಸರ್ಕಾರ ಪಕ್ಷಗಳ ಚಿಹ್ನೆ ಅಡಿಯಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆಗೆ ಚಿಂತನೆ. ಹಲವರ ಸಲಹೆ ಹಿನ್ನೆಲೆಯಲ್ಲಿ ಸರ್ಕಾರದಿಂದ ಮಹತ್ವದ ನಿರ್ಧಾರ. ಈ ಬಗ್ಗೆ ಚರ್ಚೆ ಮಾಡುವುದಾಗಿ ಹೇಳಿರುವ ಡಿಸಿಎಂ ಡಿಕೆ ಶಿವಕುಮಾರ್. ಇನ್ನು ಸ್ಥಳೀಯ ಎಲೆಕ್ಷನ್ ಆಗಿರೋದ್ರಿಂದಾಗಿ ಇದರಲ್ಲಿ ಸ್ಟೇಟ್ ಗವರ್ನಮೆಂಟ್ ಯಾವ ಏಕಪಕ್ಷೀಯ ನಿರ್ಧಾರವನ್ನು ಕೂಡ ಕೈಗೊಂಡ್ರೂ ನಡೆಯುತ್ತೆ. ಕಾರಣ ಅವರ ವ್ಯಾಪ್ತಿಗೆ ಬರುವಂತಹದ್ದಿದು. ಇನ್ಯಾರ ಅನುಮತಿಗೂ ಕೂಡ ಅವಕಾಶ ಇರೋದಿಲ್ಲ. ಇನ್ನು ಸಂವಿಧಾನದ ವಿರುದ್ಧ ಇದಾಗಿದ್ದಲ್ಲಿ ಕೋರ್ಟ್ ಮುಖಾಂತರವಾಗಿ ಬಗೆಹರಿಸಿಕೊಳ್ಳಬಹುದು. ಆದರೆ ಸ್ಥಳೀಯ ಚುನಾವಣೆಯ ಯಾವುದೇ ವಿಚಾರವನ್ನು ಕೂಡ ಆ ರಾಜ್ಯದ ಸರ್ಕಾರ ತೆಗೆದುಕೊಳ್ಳುವ ಹಕ್ಕು ಮತ್ತು ಅಧಿಕಾರ ಇದೆ. ಹಲವರ ಸಲಹೆ ಹಿನ್ನೆಲೆಯಲ್ಲಿ ಸರ್ಕಾರದಿಂದ ಈ ತರಹದೊಂದು ಚಿಂತನೆ ನಡೆದಿದೆ. ಈಗಾಗಲೇ ಡಿಕೆ ಶಿವಕುಮಾರ್ ಈ ಹಿಂದೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು, ಚುನಾವಣೆಗೆ ನಿಲ್ಲುವ ಅಭ್ಯರ್ಥಿಗಳು ಈಗಲೇ ಅರ್ಜಿಯನ್ನು ಸಲ್ಲಿಕೆ ಮಾಡಿ ಅಂತ. ಹಾಗಾಗಿ ಅತ್ಯಂತ ಆಕ್ಟಿವ್ ಪಡೆದುಕೊಂಡಿದೆ ಜಿಬಿಎ ಎಲೆಕ್ಷನ್ ಏನು ರಣಕಣ. ಈಗಾಗಲೇ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳು ಕೂಡ ಎಲೆಕ್ಷನ್ನ ಗಮ್ಮತ್ತಿನಲ್ಲಿದ್ದಾರೆ. ಎಸ್, ಹಾಗಾದರೆ ಇದೇ ಎಲೆಕ್ಷನ್ಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.